ನಾವ್ ಇವತ್ತು ಹೋಗ್ತಾ ಇದೀವಿ ಮಂತ್ರಾಲಯ. ಅದು ಎಂತೆಂತ ನನ್ನ ಮಕ್ಕಳಿಗೆ ಹೆಸರು ಹೇಳ್ತೀನಿ ಒಬ್ರೊಬ್ರದ್ದೆ. ನಮ್ ಜೀವನವರು ಗೂಬೆ ಹಾಗೆ ಅವರು. ಆಮೇಲೆ ನಮ್ ದಡಿಯ ಅವರ ಮೇಲೆ ಒಂದು ಇದೆ ಉಂಟು ಹಠ. ಬೇಡ ಒಳ್ಳೆ ಜನ ಒಂದು ದೊಡ್ಡ ಶೋಕಿಲ್ಲಲ್ಲ ಇವನು. 7:15 ಬಾರೋ ಅಂದ್ರೆ 8:30 9 ಗಂಟೆಗೆ ಬಂದವನೇ. ಇವನು ನಮ್ ಗುಂಪಲ್ಲೇ ಒಂಥರ ದಾದಾ ಇದ್ದಂಗೆ. ಅಂತ ರಾಜಾದಿ ರಾಜ ಇಟ್ಟು ಸಿಂಹದೊಳಗೆ ಇವನ್ ಗೊತ್ತಲ್ಲ, ಇವನು ಚಡಲಿಂಗ ಮಹಾದೇವ. ಯಾಕೆ ಗಾಂಡ್ ಗಾಬರ ಆಯ್ತಾ? ಇವಾಗ ಸ್ಟ್ರೈಟ್ ಕುಡಿತಾ ಇದ್ದಾರೆ. ಸುಮ್ನೆ ಹೋಗ್ಬಿಡು, ಕೊಯ್ದು ಬಿಡ್ತೀನಿಲ್ಲ ಅಂದ್ರೆ. ಅವ್ನ್ ನೀರ್ ತಗೊಳ್ಳೋದ್ರೆ ಸ್ಪ್ರೈಟ್ ತಗೊಬಂದವ್ನಿ. ಸ್ಪ್ರೈಟ್ ಕುಡಿಯಕ್ಕೆ 3 ಜನ ಕಿತ್ತಾಡ್ತಾವ್ರೆ. ಎಲ್ಲೂ ನೋಡಿಲ್ಲ ಗದ್ಗೆಟ್ ನನ್ ಮಕ್ಳು ಇದ್ದಂಗೆ ಇವ್ರು. 3 ಜನ ಗದ್ಗೆಟ್ ನನ್ ಮಕ್ಳು. ಇವನ್ ಅಕ್ಕ ಇವನ್ ಬುಕ್ಕ ನಿಕ್ಕ ಪರ್ಚೇಸ್ ಮಾಡಕ್ ಬಂದವ್ರೆ ಹುಡುಗರು. ಇಲ್ಲಿ ನಿಂತಿರೋ ನೋಡ್ರೆ ಅಂಗಡಿನೇ ತಗೊಳಂಗ್ ಕಾಣ್ತೈತೆ. ಏನಪ್ಪಾ ಇದು? ಅಣ್ಣ ಯಾರಿಗೋ ಕೊಡ್ತಾ ಇದೆ. ಈ ನನ್ನ ಮಗ ಇದ್ದಾನಲ್ಲ ಚಾಲ್ ಬಾಸ್ ನನ್ನ ಮಗ. ಯಾರ ಆಡಾಕ್ಬಿಟ್ಟವನಿ. ಏನಲ್ಲ ಇದು ಕೈಯಲ್ಲಿ ಇಟ್ಕೊಳಕ್ ಆಗ್ದಂಗ್ ತಗೊಂಡ್ಬಿಟ್ಟಿದೀರಾ. ಒಂದ್ ವಾಟರ್ ಬಾಟ್ಲ್ ಇಟ್ಕೊಳಕ್ಕೂ ಜಗಳ ಆಡ್ತಾವ್ರೆ ನನ್ ಮಕ್ಳು. ನನ್ ಮೇಲೆ ಕೈ ಮಾಡ್ತಾರೆ ನೋಡಿ ಬಾ. ಹಿಂದೆ ಮುಂದೆ ನೋಡ್ಕೊಂಬರೋ ಶಿಷ್ಯ. ಚೆಂಗ್ಲಂಗ್ ಆಡ್ತಾವ್ರ ನೋಡ್ರಿ ಇವರೆಲ್ಲ. ಮೇಲೆಲ್ಲ ಬೀಳಕ್ ಹೋಯ್ತಿರಲ್ಲ. ತಾತಿರ್ ಬರ್ತಾರೆ ಅಂದ್ರೆ ತಾತಿರ ಮೇಲೆ ಬೀಳಕ್ ಹೋಯ್ತಾರೆ. ಮಕ್ಳು ಮಾನ ಮರ್ಯಾದೆ ಇಲ್ಲ. ರೈಲ್ವೆ ಸ್ಟೇಷನ್ ಒಳಗೆ ಕೋತ್ ನನ್ನ ಮಕ್ಳು ಆಡ್ದಂಗ್ ಆಡ್ತಾವ್ರೆ. ನಾಚಿಕೆ ಮಾನ ಮರ್ಯಾದೆ ನಮ್ಗೆ ಏನು ಇಲ್ವಲ್ಲ. ಅಪ್ಪ ನೋಡ್ರಿ ಇವನು ನೋಡ್ರಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಾವೀಗ ಟ್ರೈನ್ ಹೋಗ್ತಾ ಇದೀವಿ. ಇಲ್ಲಿ ಯಾವ ಸೀಟು ಅಂತ ಚೆಕ್ ಮಾಡ್ಕೊಂಡು ಹತ್ಬೇಕು. ಯಾವ ಸೀಟ್ ಇದೆ ಅಂತ ಗೊತ್ತಿಲ್ಲ. ಚೆಕ್ ಮಾಡೋಣ. ಹೋಯ್ತಿದಂಗೆ ಬಾತ್ರೂಮ್ಗೆ ಹೋಗ್ಬಿಟ್ಟ. ಇದೇನಾ ಇದೆ ಅಂತ ಏನಲ್ಲ ಮಿರರ್ ಐತೆ ಆದ್ರೆ ನಾನೇ ಕಾಣಲ್ಲ. ಬಾರೋ ನಿಮ್ ಹುಡುಗಿಗಿಲ್ಲ ಅಣ್ಣ. ಒಂದ್ ಮದ್ದೂರೋಡೆ 2:30. 3. ಈಗ ಎಣ್ಣೆಗೆ ಹಾಕೋರೆ. ಸಮೋಸೆ ಎಷ್ಟು ಅಣ್ಣ? ಸಮೋಸೆ ಕೊಟ್ಬಿಡಿ. ಸಮೋಸೆ ಕೊಡಿ. ಈಗ ನನ್ ಮಗ ಹಿಂಗ್ ಕೂತವ್ರಲ್ಲ, ಇವನು ಮದ್ದೂರೋಡೆ ತಗೋಣ ಅಂತ ಅಂದ. ಮದ್ದೂರೋಡೆ ನೋಡ್ರೆ 30 ದಿನದ 40 ದಿನ ಮುಗ್ಲತ್ತವೈತೆ. ಇಲ್ಲ ಚೆನ್ನಾಗೈತೆ. ಇವನ್ ತಿಂತಿರೋದು ಏನದು? ಸಮೋಸ ಅಂತ ಅಲ್ಲ, ಅದು ಸಮೋಸ. ನಾಯಿ ತಿಂದಂಗ್ ತಿಂತವನ್ ಇವನು. ಇವರು ಲವ್ ಬ್ರೇಕಪ್ ಆಗೋಯ್ತು, ಅದಕ್ಕೆ ಕಿಟಕಿ ಪಕ್ಕ ಕುತ್ಕೊಂಡಿ ಬಿಸಿಲಿ ಕುದುರೆ ಎಂದು ಆ ಸಾಂಗ್ ಹಾಕೊಂಡ್ ಕೂತವ್ರೆ. ನಮ್ಮನ್ನ ಯಾರು ಲವ್ ಮಾಡೋರು? ನಾವು ಲವ್ ಮಾಡೋ ಪರಿಸ್ಥಿತಿಲಿ ಇರ್ಲಿಲ್ಲ. ಅವ್ರು ಯಾರು ನಮ್ಮನ್ನ ಇಷ್ಟ ಪಡ್ತಾ ಇರ್ಲಿಲ್ಲ. ಪಾಪ ಬಿಟ್ಟೋದ್ಲು ಸರಿಗೆ ಬಿಟ್ಟೋದ್ಲು. ಮತ್ತೆ ಇಂಡೈರೆಕ್ಟ್ ಆಗಿ ನಿಂಗೆ ಹೇಳತ್ ನಂಗೆ ಹುಡುಗಿ ಬೇರೆ ಹುಡುಗಿ ಜೊತೆ ಮಾತಾಡೋದ್ ನೋಡ್ರೆ ಜಲಸಿ ಆಯ್ತಲ್ಲ. ಅವಳಿಗೆ ಯಾವ ಜಲಸ್ ಆಗಲ್ಲ ಕಣ. ಯಾಕಂದ್ರೆ ಅವಳಿಗೂ ಗೊತ್ತು ನಿಮ್ಮ ಸುಡಿಗೆ ಅವಳು ಬಿದ್ದಿರೋದೇ ಹೆಚ್ಚು ಅಂತ. ಅದೇನ್ರಿ ಜೀವನ್ ಅವ್ರೆ? ಇವ್ರ ಲವ್ ಸ್ಟೋರಿ ಬಗ್ಗೆ ನಿಮ್ದು 2 ಮಾತು. ಇದೇನ್ ಟ್ರೈನ್ ಮನೇನು ಒಂದು ಗೊತ್ತಾಯ್ತಲ್ಲ. ಹೆಂಗ್ ಬೇಕು ಹಂಗೆ ಮಲ್ಗೋರೆ. ಹೊಲ್ಸಾಗೆ ಮಾತಾಡ್ತಾರೆ ಇವ್ರು. ಮಕ್ಕಳ ಜೊತೆ ಸೇರ್ಕೊಂಡು ನಾವಿಬ್ರು ಹಾಳಾಗೋದು. ಮಕ್ಳಿಗೆ ಕೆಟ್ಟ ಮರಗಳು ಉಟ್ಕೊಂಡು ನಾವು ಎಕ್ಸಾಮ್ ಬರೆಯಕ್ ಹೋಗಣ. ಎಕ್ಸಾಮ್ ಬಿಟ್ಟವ್ರೆ. ನೀವು ಉದ್ದಾರ ಎಕ್ಸಾಮ್ ಬಿಟ್ಟಾರಂತೆ. ಎಕ್ಸಾಮ್ ಪಾಸ್ ಆಗಿ ಏನ ರಾಜ ಚೆನ್ನಾಗಿ ಹೇಳ್ತಿ ಹೇಳು. ನಿನ್ನ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್.
ಅವ್ರ ಮನೆಯವ್ರ ಬಗ್ಗೆ ಮಾತಾಡೋದು ತಪ್ಪು. ಹುಡುಗಿ ಬಗ್ಗೆ ಮಾತಾಡೋದು, ಹುಡುಗಿ ಬಗ್ಗೆ ಹುಡುಗಿರ್ ಮನೆಗಳ ಬಗ್ಗೆ ಮತ್ತೆ ಡೈಲಾಗ್ ಹೇಳು. ಇನ್ನು ಟ್ರೈನು ಸ್ಟಾರ್ಟ್ ಆಗಿ ಮುಂದಕ್ಕೆ ಮೂನೇ ಆಗಿಲ್ಲ, ಆಲ್ರೆಡಿ ಎಲ್ಲ ಲೆಕ್ಕ ಆಗ್ತವ್ರೆ. ಏನ್ ಖರ್ಚು ಮಾಡೋರೋ ಗೊತ್ತಿಲ್ಲ. ಜೀವನ ತಿನ್ನಲ್ಲ ಕಣ, ನಾಳೆ ಉಪವಾಸ ದೇವ್ರ ದರ್ಶನ ಮಾಡೋದು ಉಪವಾಸ. ಅಂತೀನಿ ಒಳ್ಳೆ ಸೌಂಡ್ ಕೊಡ್ತಾ ಇದ್ದಾರೆ ಇಲ್ಲಿ. One eternity later. ಅಲ್ಲ ಲಿಫ್ಟ್ ಹತ್ರಕ್ಕೆ ಹೋದ, ಆನ್ ಆಗೈತೆ ಇಲ್ವ ನೋಡ್ರಿ. ಅದು ಆನೆ ಆಗಿಲ್ಲ ಅಂದ್ರೆ ಮಂತ್ರಾಲಯ ಬಂದ್ವಿ. ಇವಾಗ ಮಂತ್ರಾಲಯ ಇಳ್ದು ಇಲ್ಲಿಂದ ಗಾಡಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಗಾಡಿ ಮಾಡ್ಕೊಂಡು ನಾವು ಹೋಗ್ಬೇಕು. ಹೋಗಲೇ ಇಲ್ಲಿಂದ 30 ಕಿಲೋಮೀಟರ್ ಅಲ್ಲ ಅಷ್ಟು. ಹೋದ್ಸಲ ಕಡಿಮೆ ಕೊಟ್ಟಿದ್ದೀವಿ, ಹೋದ್ಸಲ ಕಡಿಮೆ ಕೊಟ್ಟು. ಅದು ಯಾವ್ದು ರೂಮು ಕರ್ಕೊಂಡೋಯ್ತವನೋ, ಯಾವ ರೂಮ್ ಬುಕ್ ಮಾಡೋಣ ಗೊತ್ತಿಲ್ಲ. ಗೊತ್ತಿಲ್ಲ, ಇದೇ ರೂಮು. ಇಲ್ಲಿಂದ ರೂಮ್ ಟಿಕೆಟ್ ತಗೊಂಡು ಹೋಗ್ಬೇಕು ಈ ರೂಮ್ ಕಡೆ. ಎಷ್ಟನೇದು ರೂಮ್ ನಂಬರು? ಸೆಕೆಂಡ್ ಫ್ಲೋರ್ಗೆ ಇದ್ರಲ್ಲಿ ಹೋಗ್ಬೋದಿತ್ತು ತಾನೆ. ನೀವೇನೋ ದಪ್ಪಕ್ಕಿದ್ದೀರಾ, ಹೋಯ್ತೀರಾ ಹೊಟ್ಟೆ ಕರ್ಗೋಸಕ್ಕೆ. 63 ಒಳ್ಳೆ ಮನ್ಸಿಂದ ಓಪನ್ ಮಾಡೋದು ಶಿಶಾ, ಮಸ್ತು. ಇವ್ರು ಯಾಕಲ್ಲ ಗೇಮ್ ಮಾಡ್ತವ್ರಿ. ಏನು ಕೆಲಸ ಇರ್ತವೆ ಮುಗಿಸ್ಕೊಂಬಿಡೋಣ ಅಂದ್ರೆ ಎಷ್ಟು ತಂದಿಲ್ಲ. ಸ್ಕ್ರೀನ್ ತೆಗೆ ಮತ್ತೆ ಬೆಳಕು ಬರ್ಲಿಲ್ಲ. ಈಗ ಗಬೆ ಬೆಳಕು ಬರ್ಲಿ ಅಂತ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಅಪ್ಲೈ ಮಾಡ್ಕೊಂಡು ಬರ್ತಿದ್ದೀರಿ ನಮ್ಮ ಮಕ್ಕಳು. ಬಸ್ ನಮ್ಮೊಟ್ಟಿಗೆ ಇರ್ಬೇಕು ಯಾವಾಗ್ಲೂ. ಎಲ್ಲ ರೆಡಿ ಆಗ್ಬಿಟ್ಟು ದೇವಸ್ಥಾನ ಕಡೆ ಹೋಯ್ತಾ ಇದೀವಿ. ಇಷ್ಟೊತ್ತಾಗ ಆಟಾಡಿ ಇವಾಗ ಹೋಯ್ತವ್ರೆ. ಎಷ್ಟೋ ನಾವು 4 ಅವರ್ ತಾನೇ ಇದ್ದಿದ್ದು ಒಳಗಡೆ, 4 ಅವರ್ ತಾನೇ ಒಳಗಡೆ ಇದ್ದಿದ್ದು. ನನ್ನ ಹತ್ರ ಇಲ್ಲಪ್ಪ, ಇಲ್ಲಿ ಜನ ಕಾಣ್ತಾ ಇಲ್ಲ. ಆ ಕಡೆಗೆ ಹೋಗಿರ್ ಜನ ಕಾಣೋರು, ನಾವು ಬ್ಯಾಕ್ ಸೈಡ್ ಇಂದ ಹೋಯ್ತಾ ಇದೀವಿ. ಬಿಡ್ಲಾ ಅವ್ನ ಇಷ್ಟ. ಅವ್ನು ಹೆಂಗಾರ ಹಾಕೊಳ್ಳಿ ಬಿಡ್ಲಾ, ನಿಂಗೆ ಅಲ್ಲ, ನೀನ್ ತಕೊಂಡಿದ್ಯಾ ತಕೊಳಲ್ಲ. ಪಂಚೆ ಹಾಕೊಂಡು ಹಿಡಿಯಕ್ಕಾಯ್ತಿಲ್ಲ. ಮೇಲೆ ಹೆಂಗ್ ಕಟ್ಟೋದು ಪಂಚೆನ? ಪಂಚ ಅಲ್ಲ ಪಂಚೆ. ದೇವ್ರಿಗೆ ಇವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಳಕ್ಕೆ ಬಂದಿದ್ದೀನಿ ನಾನು. ಎಲ್ಲಾರ್ಗು ಕೆಟ್ಟ ಬುದ್ಧಿನೇ ಐತೆ. ಯಪ್ಪ ಯಾವಾಗ ಬಂದವ್ರು ಯಾವಾಗ ಹೋಯ್ತವ್ರಿ. ಏನ್ ಜನನೇ ಇಲ್ವಲ್ಲೋ. ಜನವ್ರೆ ಅಂತ ಯಾರೋ ಬಿಡ್ಕೋತಿದ್ದ, ಕಡಿಮೆ ಜನ.
ಹಿಂದೆ ಮುಂದೆ ನೋಡ್ಕೊಂಡು ಏನ್ ಹಂಗೋಯ್ತಿರ್ಲಿ ಮುಂದೆ ನೋಡ್ಕೊಂಡು ಅವ್ರಲ್ಲೇ ಅವಾಗ ಹಿಂಗೆಲ್ಲ ಇರ್ಲಿಲ್ಲ ಚಪ್ರ ಗಿಪ್ರ ಎಲ್ಲ ಹಾಕ್ಬಿಡ್ತೀವಿ ನಡೆಸ್ತಾರಲ್ಲ ಅವಾಗ ಡೈರೆಕ್ಟ್ ಆಗಿ ಹಿಂಗೆ ಹೊಂಟೋಗಿವು ರಾಜಂಗ್ ಒಳ್ಳೆ ಬುದ್ಧಿ ಕೊಡಪ್ಪ ಕೆಟ್ಟ ಬುದ್ಧಿನೇ ಐತೆ ಬಿಡ್ಕೊತಾವ್ನು ಇಲ್ಲಿಂದಾನೆ. One eternity later. ಊಟ ಮಾಡಕ್ ಬಂದು ದೋಸೆ ತರ ಕಿತ್ತಾಡಿ ಇವಾಗ ಇಬ್ರು ಅಲ್ಲ ನಾಷ್ಟ ಮಾಡೋಣ ಅಂದ್ಬಿಟ್ಟು ಊಟ ಮಾಡಕ್ ಬಂದ್ಬಿಟ್ರಲ್ಲ ಇಬ್ರು ಏನೋ ಅಲ್ಲೇ ಡೀಪ್ ಡಿಸ್ಕಸ್ ಮಾಡ್ತಾರೆ. ಊಟ ನಾಷ್ಟ ಅಂದ್ಬಿಟ್ಟು ಊಟ ಬಂದ್ಬಿಟ್ಟು ದೇವ್ರಿಗೆ ಎಡೆ ಇಕ್ತಂಗೆ ಎಡೆ ಇಕ್ತವ್ರೆ ಸಪ್ಲೈಯರ್ ಅಬ್ಬಿ ಆಮೇಲೆ 10 ರೂಪಾಯಿ ಟಿಪ್ಸ್ ಇಸ್ಕೊಬಿಡು. ಅವನ್ಗೆ 10 ರೂಪಾಯಿ ಟಿಪ್ಸ್ ಕೊಡೋ. ರೋಸ್ಟ್ ಆಗಿರೋದು ಕೊಡೋಲ್ಲ ನಂಗೆ ಕೊಡೋದು ಇರೋ ಅಂತತ್ತಾನೆ ಕೊಡು. ಸಾಂಬಾರು ಹೆಂಗೈತೆ ಇಲ್ಲೇನು ಚೆನ್ನಾಗಿರಲ್ಲ ಕಣೋ, ದುಡ್ಡು ಮಾತ್ರ ಜಾಸ್ತಿ. One eternity later. ಎಲ್ಲ ಮುಗಿಸಿ ರೂಮಿಗೆ ಬಂದು ಇಲ್ಲಿಂದ ಇವಾಗ ಊಟ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ ಕಡೆ ಹೋಗೋದು. ಸೊ ಫೈನಲಿ ನಾವು ಪ್ರಯಾಣ ತಗೊಂಡು ಇಲ್ಲಿಗೆ ಮಂತ್ರಾಲಯ ಕಡೆ ಹೊರಟಿದ್ದೀವಿ ಬೆಂಗಳೂರು ಕಡೆ. 8 ಕಾಲ್ ಟ್ರೈನ್ ಅಂದ್ಕೊಂಡು ಬೆಂಗಳೂರು ಎಲ್ರಿಗೂ ಬಾಯ್. ಬೆಳಿತೀವಿ ಕಾಲ್ ಎಳಿಯೋರ್ ಮುಂದೆ ಕಾಲರ್ ಎತ್ಕೊಂಡ್ ಮೆರಿತೀವಿ, ಮರಿತೀವಿ ಬಿಟ್ಟು ಹೋದ್ರೆ ಮರಿತೀವಿ, ವಾಪಸ್ ಬರಂಗಿಲ್ಲ ಮೆಟ್ಟಲ್ ಹೊಡಿತೀವಿ.